ಹಲೋ ಗೈಸ್ ವೆಲ್ಕಮ್ ಟು ಟೆಕ್ ಬಿಂಬಾ ಚಾನಲ್. ಈ ವಿಡಿಯೋದಾಗ ನಾವು ಲಿಸ್ಟ್ ಇಂಟರ್ಫೇಸ್ ನೋಡೋಣ. ಲಿಸ್ಟ್ ಇಂಟರ್ಫೇಸ್ ಕಲೆಕ್ಷನ್ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಈ ಲಿಸ್ಟ್ ಇಂಟರ್ಫೇಸ್ ನ ಕಾಪಿ ಆನ್ ಅರೇ ಲಿಸ್ಟ್ ವೆಕ್ಟರ್ ಲಿಂಕ್ ಲಿಸ್ಟ್ ಕ್ಲಾಸಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಕೊಡ್ತಾವ. ಈ ವೆಕ್ಟರ್ ಅನ್ನುವಂತ ಕ್ಲಾಸ್ ನ ಸ್ಟ್ಯಾಕ್ ಅನ್ನುವಂತ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೊಂಡ ಸ್ಟ್ಯಾಕ್ ಫೀಚರ್ಸ್ ನ ಕೊಡ್ತೈತಿ. ಸೊ ನಾವು ಈ ವಿಡಿಯೋದಾಗ ಲಿಸ್ಟ್ ದಾಗಿರುವಂತ ಮೆಥಡ್ಸ್ ನೋಡೋಣ ಅಂತ. ಫಸ್ಟ್ ಮೆಥಡ್ ಆಡ್. ಇದು ಆಡ್ ಏನ್ ಮಾಡ್ತೈತಿ, ಜೆನ್ರಿಕ್ ಟೈಪ್ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಕ್ತೈತಿ. ಸೊ ನಾವು ಈ ಮೆಥಡ್ ನ ಕರೆದ್ರೆ ಏನ್ ಆಕೈತಿ ಅಂತಂದ್ರ ಎಂಡ್ ಆಫ್ ದ ಲಿಸ್ಟ್ ಗೆ ಎಲಿಮೆಂಟ್ ಆಡ್ ಆಕೈತಿ. ಸೊ ಆಡ್ ಇಂಟ್ ಇಂಡೆಕ್ಸ್, ಆಮೇಲೆ ನಾವು ಜೆನ್ರಿಕ್ ಟೈಪ್ ಎಲಿಮೆಂಟ್ ನ ಇಲ್ಲಿ ಪಾಸ್ ಮಾಡಿದ್ವಿ ಅಂದ್ರೆ ಪರ್ಟಿಕ್ಯುಲರ್ ಇಂಡೆಕ್ಸ್ ದಾಗ ಎಲಿಮೆಂಟ್ ಸ್ಟೋರ್ ಆಗ್ತೈತಿ. ನಮ್ದಿದೇನ್ ಅರೇ ಲಿಸ್ಟ್ ಐತಿಲ್ಲ, ಬ್ಯಾಕ್ ಎಂಡ್ ಆಗ ಏನ್ ಆಕೈತಿ ಅಂತಂದ್ರ ಅರೇನ ಯೂಸ್ ಮಾಡ್ಕೋತಿತ್ತು, ಡೈನಾಮಿಕ್ ಅರೇನ ಯೂಸ್ ಮಾಡ್ಕೋತೈತಿ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಾಕ. ಸೊ ನಂದ ಈಗ ಆಲ್ರೆಡಿ ಒಂದ ಅರೇ ಲಿಸ್ಟ್ ಐತಿ 10 20 30 40 50 ಅಂತೇಳಿ. ಸೊ ಬ್ಯಾಕ್ ಎಂಡ್ ದಾಗ ಏನಾಕೈತಿ, ಈ ರೀತಿ ಅರೇದಾಗ ನನ್ನ ವ್ಯಾಲ್ಯೂಸ್ ಇರ್ತಾವ. 0th ಇಂಡೆಕ್ಸ್ ದಾಗ 10, ಫಸ್ಟ್ ಇಂಡೆಕ್ಸ್ ದಾಗ 20, ಸೆಕೆಂಡ್ ಇಂಡೆಕ್ಸ್ ದಾಗ 30, ಥರ್ಡ್ ಇಂಡೆಕ್ಸ್ ದಾಗ 40, ಫೋರ್ತ್ ಇಂಡೆಕ್ಸ್ ದಾಗ 50 ಅಂತ ಹೇಳಿ. ಸೊ ನಾನೇನ್ ಮಾಡ್ಬೇಕಿಲ್ಲ, ಇನ್ ದ 20 at ಇಂಡೆಕ್ಸ್ 1. ಸೊ ನಾನು ಈ ಮೆಥಡ್ ನ ಯಾವ ರೀತಿ ಕರಿತೀನಿ ಅಂತಂದ್ರ ಆಡ್ 1, 20 ಅಂತೇಳಿ ಕರಿತೀನಿ. ಅವಾಗ ಏನಾಗ್ತೈತಿ ಅಂತಂದ್ರೆ ಬೇಸಿಕಲಿ ಫಸ್ಟ್ ಇಂಡೆಕ್ಸ್ ದಾಗ ಆಲ್ರೆಡಿ ವ್ಯಾಲ್ಯೂ ಇರೋದ್ರಿಂದ ಇವು ಎಲ್ಲಾ ಎಲಿಮೆಂಟ್ಸ್ ಏನಾಗ್ತಾವ ಅಂತಂದ್ರ ರೈಟ್ ಶಿಫ್ಟ್ ಆಗ್ತಾವ. ಸೊ 50 ಲಾಸ್ಟ್ ಇಂಡೆಕ್ಸ್ ಬರ್ತೈತಿ, 40 ಇಲ್ಲಿ ಬರ್ತೈತಿ, 30 ಇಲ್ಲಿ ಬರ್ತೈತಿ. ಸೊ ಅವಾಗ ಏನಾಕೈತಿ, ನನಗ ಫಸ್ಟ್ ಇಂಡೆಕ್ಸ್ ದಾಗ ಪ್ಲೇಸ್ ಖಾಲಿ ಆಗ್ತೈತಿ. ಸೊ ಒಂದ್ಸಲ ಅಲ್ಲೇ ಪ್ಲೇಸ್ ಖಾಲಿ ಆಯ್ತಂದ್ರ ಅವಾಗ ನಾ ಏನ್ ಮಾಡ್ತೀನಿ, ಎಲಿಮೆಂಟ್ ನ ಅಲ್ಲೇ ಇನ್ಸರ್ಟ್ ಮಾಡ್ತೀನಿ. ಸೊ ಇದ ಅರೇ ಇಂಡೆಕ್ಸ್ ಆಮೇಲೆ ಎಲಿಮೆಂಟ್ ಏನ್ ಮಾಡ್ತೈತಿ, ರೈಟ್ ಶಿಫ್ಟ್ ಮಾಡ್ತೈತಿ ವ್ಯಾಲ್ಯೂಸ್ ಎಲ್ಲಾನು. ಆಡ್ ಆಲ್ ಅನ್ನ ಬಲ್ಕ್ ಆಪರೇಷನ್ ಸಲುವಾಗಿ ಯೂಸ್ ಮಾಡ್ತೀವಿ. ಒಂದ್ ಲಿಸ್ಟ್ ಅನ್ನ ಇನ್ನೊಂದ್ ಲಿಸ್ಟ್ ಗೆ ಆಡ್ ಮಾಡಕ ಆಡ್ ಆಲ್ ನ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಇನ್ನೊಂದು ವೇರಿಯಂಟ್ ಆಡ್ ಆಲ್ ಇಂಟ್ ಇಂಡೆಕ್ಸ್ ಆಮೇಲೆ ಲಿಸ್ಟ್ ಕೊಡ್ತೀವಿ ನಾವಿಲ್ಲೇ. ಸೊ ಇದೇನಾಗ್ತೈತಿ ಅಂದ್ರೆ ಪರ್ಟಿಕ್ಯುಲರ್ ಇಂಡೆಕ್ಸ್ ದಾಗ ಇನ್ನೊಂದ್ ಲಿಸ್ಟ್ ನ ಆಡ್ ಮಾಡ್ತೈತಿ. ಸೊ ನಾವ್ ಈ ಎಕ್ಸಾಂಪಲ್ ದಾಗ ನೋಡಿದ್ರ ಎರಡು ಲಿಸ್ಟ್ ಅದಾವ. ಫಸ್ಟ್ ಲಿಸ್ಟ್ ದಾಗ 10 20 30 40 50 ಅಂತೇಳಿ ವ್ಯಾಲ್ಯೂ ಅದಾವ. ಸೆಕೆಂಡ್ ಲಿಸ್ಟ್ ದಾಗ ವ್ಯಾಲ್ಯೂಸ್ 700 900 100 500 600 ಅಂತದಾವ. ನಾನು ಯಾವಾಗ ಲಿಸ್ಟ್ 1.add_all ಇಂಡೆಕ್ಸ್ ಕೊಡಾಕ್ತೀನಿ 3 ಅಂತೇಳಿ ಲಿಸ್ಟ್ 2 ಅಂತೇಳಿ ಕೊಡ್ತೀನಲ್ಲ, ಅವಾಗ ಏನಾಗ್ತೈತಿ ಅಂತಂದ್ರ ಥರ್ಡ್ ಇಂಡೆಕ್ಸ್ ದಾಗ ಲಿಸ್ಟ್ 2 ದಾಗಿರುವಂತ ಎಲ್ಲಾ ವ್ಯಾಲ್ಯೂಸ್ ಸ್ಟೋರ್ ಆಗ್ತಾವ. ಸೊ ನಮ್ದು ಫೈನಲ್ ಲಿಸ್ಟ್ ಈ ರೀತಿ ಆಗೈತೆ 10 20 30. ಸೊ ಇವೇನ ವ್ಯಾಲ್ಯೂಸ್ ಆಫ್ ಫಸ್ಟ್ ಲಿಸ್ಟ್. ನಂದು ಥರ್ಡ್ ಇಂಡೆಕ್ಸ್ ಏನ್ ಸ್ಟಾರ್ಟ್ ಆಗೈತಲ್ಲ ಅವಾಗ ಲಿಸ್ಟ್ 2 ಎಲ್ಲಾ ವ್ಯಾಲ್ಯೂಸ್ ಬಂದಾವ 700 900 100 500 600. ಅದಾದ್ಮೇಲೆ ನನಗೆ ಉಳಿದಿರುವಂತ ಎರಡು ವ್ಯಾಲ್ಯೂ ಆಫ್ ಅ ಲಿಸ್ಟ್ 1 40 50 ಬಂದಾವ. ನೆಕ್ಸ್ಟ್ ಸೆಟ್ ಏನ್ ಮಾಡ್ತೈತಿ ಅಂತಂದ್ರ ಪರ್ಟಿಕ್ಯುಲರ್ ಇಂಡೆಕ್ಸ್ ಆಗಿರುವಂತ ವ್ಯಾಲ್ಯೂನ ಅಪ್ಡೇಟ್ ಮಾಡಾಕ ಸೆಟ್ ನ ಯೂಸ್ ಮಾಡ್ತೀವಿ. ಸೆಟ್ ದ ಪ್ಯಾರಾಮೀಟರ್ ಏನಂತಂದ್ರೆ ಇಂಡೆಕ್ಸ್ ಕೊಡ್ತೀವಿ, ಆಮೇಲೆ ಎಲಿಮೆಂಟ್ ಅನ್ನು ನಾವು ಪಾಸ್ ಮಾಡ್ತೀವಿ. ಎಲಿಮೆಂಟ್ ನ ಎಕ್ಸೆಸ್ ಮಾಡಾಕ ಗೆಟ್ ಇಂಟ್ ಇಂಡೆಕ್ಸ್, ಪರ್ಟಿಕ್ಯುಲರ್ ಆಗಿರುವಂತ ಇಂಡೆಕ್ಸ್ ನಾವ ನೋಡ್ಬೇಕು. ಆ ಇಂಡೆಕ್ಸ್ ಆಗ ಯಾವ ವ್ಯಾಲ್ಯೂನ ಐತಿ ಅಂತ ಚೆಕ್ ಮಾಡಾಕ ಗೆಟ್ ಆಮೇಲೆ ವ್ಯಾಲ್ಯೂನ ಪಾಸ್ ಮಾಡ್ತೀವಿ. ಸಪೋಸ್ ನಮಗ ಈ ಎಕ್ಸಾಂಪಲ್ ದಾಗ ನನಗ ಥರ್ಡ್ ಇಂಡೆಕ್ಸ್ ಆಗಿರುವಂತ ವ್ಯಾಲ್ಯೂ ಬೇಕಂತಂದ್ರೆ ಏನ್ ಮಾಡ್ತೀನಿ, ಲಿಸ್ಟ್ ಡಾಟ್ ಗೆಟ್ 3 ಅಂತ ಹೇಳಿ ಕೊಟ್ರೆ ನನಗೇನ್ ಬರ್ತೈತಿ 40 ಅಂತ ಹೇಳಿ ಬರ್ತೈತಿ. ಇಂಡೆಕ್ಸ್ ಆಫ್ ಏನ್ ಮಾಡ್ತೈತಿ ಅಂದ್ರ ಸಪೋಸ್ ನನಗ 30 ಅಂತ ಹೇಳಿ ವ್ಯಾಲ್ಯೂ ಐತಿ. ಈ 30 ಅನ್ನುವಂತ ವ್ಯಾಲ್ಯೂ ಯಾವ ಇಂಡೆಕ್ಸ್ ಆಗ ಐತಿ ಅನ್ನೋದು ನನಗೆ ಬೇಕಂತಂದ್ರ ಅವಾಗ ನಾವ ಇಂಡೆಕ್ಸ್ ಆಫ್ ಯೂಸ್ ಮಾಡ್ತೀವಿ. ಲಿಸ್ಟ್ ದಾಗ ಡುಪ್ಲಿಕೇಟ್ ಎಲಿಮೆಂಟ್ಸ್ ನಾವ ಸ್ಟೋರ್ ಮಾಡಬಹುದು. ಸೊ ಅದಕ್ಕ ಇಂಡೆಕ್ಸ್ ಆಫ್ ಏನ್ ಮಾಡ್ತೈತಿ, ಫಸ್ಟ್ ಆಕರೆನ್ಸ್ ಅಂದ್ರೆ ಈಗ ಈ ಲಿಸ್ಟ್ ದಾಗ 30 ಇದ್ದು ಅಂತಂದ್ರ ಯಾವ್ದು ಎಲಿಮೆಂಟ್ 30 ಫಸ್ಟ್ ಇಂಡೆಕ್ಸ್ ನ ಕೊಡ್ತೈತಿ. ಈಗ 30 ನಮ್ದ ಸೆಕೆಂಡ್ ಇಂಡೆಕ್ಸ್ ದಾಗ, ಇನ್ನೊಂದು ಇಂಡೆಕ್ಸ್ ಐತಿ ನಮ್ಗ 5th ಇಂಡೆಕ್ಸ್ ದಾಗೂ 30 ಇತ್ತು ಅಂತಂದ್ರ ಅವಾಗ ನನಗ ಸೆಕೆಂಡ್ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ ಇಂಡೆಕ್ಸ್ ಆಫ್. ಲಾಸ್ಟ್ ಇಂಡೆಕ್ಸ್ ಆಫ್ ಏನ್ ಮಾಡ್ತೈತಿ ಅಂದ್ರೆ ಲಾಸ್ಟ್ ಇಂಡೆಕ್ಸ್ ಇನ್ ಕೇಸ್ ನಂದ ಇನ್ನೊಂದು ಇಲ್ಲೇ 5th ಇಂಡೆಕ್ಸ್ ದಾಗ 30 ಇತ್ತಂದ್ರೆ ಲಾಸ್ಟ್ ಇಂಡೆಕ್ಸ್ ಏನ್ ಮಾಡ್ತೈತಿ 5 ಅಂತ ರಿಟರ್ನ್ ಮಾಡ್ತೈತಿ. ಇಂಡೆಕ್ಸ್ ಆಫ್ 2 ಅಂತ ರಿಟರ್ನ್ ಮಾಡ್ತೈತಿ. ರಿಮೂವ್ ಮಾಡಕ್ಕಿರುವಂತ ಮೆಥಡ್ಸ್ ಯಾವತ್ತಂದ್ರ ರಿಮೂವ್ ಇಂಟ್ ಇಂಡೆಕ್ಸ್, ಪರ್ಟಿಕ್ಯುಲರ್ ಇಂಡೆಕ್ಸ್ ಆಗಿರುವಂತ ವ್ಯಾಲ್ಯೂನ ರಿಮೂವ್ ಮಾಡ್ಬೇಕಂತಂದ್ರ ರಿಮೂವ್ ಇಂಟ್ ಇಂಡೆಕ್ಸ್. ಪರ್ಟಿಕ್ಯುಲರ್ ಎಲಿಮೆಂಟ್ ನ ರಿಮೂವ್ ಮಾಡ್ಬೇಕಂದ್ರೆ ರಿಮೂವ್ ಆಬ್ಜೆಕ್ಟ್ ನ ಡೈರೆಕ್ಟ್ ಆಗಿ ಕೊಡ್ತೀವಿ. ರಿಮೂವ್ ಆಲ್ ಇನ್ ಕೇಸ್ ನಾವು ಆಡ್ ಆಲ್ ಯೂಸ್ ಮಾಡ್ಕೊಂಡ ಒಂದ್ ಲಿಸ್ಟ್ ಒಳಗಡೆ ಇನ್ನೊಂದ್ ಲಿಸ್ಟ್ ನ ನಾವು ಪ್ಲೇಸ್ ಮಾಡಿದೀವಿ. ಸೊ ಅದಾದ್ಮೇಲೆ ನಮ್ಗ ಒಂದ್ ಲಿಸ್ಟ್ ನಮ್ಗೆ ಬ್ಯಾಡ್ ಅನಿಸ್ತಂದ್ರ ಅವಾಗ ರಿಮೂವ್ ಆಲ್ ಯೂಸ್ ಮಾಡ್ಕೊಂಡ ಪರ್ಟಿಕ್ಯುಲರ್ ಲಿಸ್ಟ್ ನ
ರಿಮೂವ್ ಮಾಡಬಹುದು. ರಿಟೇನ್ ಆಲ್. ಸೊ ನಾವು ಒಂದ್ ಲಿಸ್ಟ್ ದಾಗ ಇನ್ನೊಂದು ಲಿಸ್ಟ್ ನ ಆಡ್ ಮಾಡಿರ್ತೀವಿ, ಆಡ್ ಆಲ್ ಯೂಸ್ ಮಾಡ್ಕೊಂಡ ನನಗೆ ಈಗ ಪರ್ಟಿಕ್ಯುಲರ್ ಲಿಸ್ಟ್ ದಾಗಿನ ಅಷ್ಟ ಎಲಿಮೆಂಟ್ಸ್ ಬೇಕಂದ್ರ ಅವಾಗ ರಿಟೇನ್ ಆಲ್ ಯೂಸ್ ಮಾಡ್ತೀವಿ. ಕ್ಲಿಯರ್ ಏನ್ ಮಾಡ್ತೈತಿ ಅಂದ್ರೆ ಲಿಸ್ಟ್ ಆಗಿರುವಂತ ಎಲ್ಲಾ ಎಲಿಮೆಂಟ್ಸ್ ನ ಡಿಲೀಟ್ ಮಾಡ್ತೈತಿ. ಕ್ವೆರಿ ಆರ್ ಸರ್ಚ್ ಸಲುವಾಗಿ ಕಂಟೆಂಟ್ಸ್ ಅಂತ ಹೇಳಿ ಐತಿ, ಇದೇನ್ ಮಾಡ್ತೈತಿ ಅಂದ್ರೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಥವಾ ಎಲಿಮೆಂಟ್ ಲಿಸ್ಟ್ ದಾಗ ಐತಿ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇತ್ತು ಅಂದ್ರೆ ಟ್ರೂ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ. ಕಂಟೆಂಟ್ಸ್ ಆಲ್, ಒಂದ್ ಲಿಸ್ಟ್ ದಾಗ ಇನ್ನೊಂದ್ ಲಿಸ್ಟ್ ನ ಆಡ್ ಮಾಡಿದೀವಿ, ಒಂದ್ ಲಿಸ್ಟ್ ಆಗಿರುವಂತ ಎಲ್ಲಾ ಎಲಿಮೆಂಟ್ಸ್ ಅದಾವೆ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಾಕ ಕಂಟೆಂಟ್ಸ್ ಆಲ್ ನ ಯೂಸ್ ಮಾಡ್ತೀವಿ. ಸೊ ಒಂದ್ ಲಿಸ್ಟ್ ಆಗಿರುವಂತ ಎಲ್ಲಾ ಎಲಿಮೆಂಟ್ಸ್ ಇದ್ದು ಅಂತಂದ್ರೆ ಇದ ಟ್ರೂ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ. ಇಂಡೆಕ್ಸ್ ಆಫ್ ಅ ಲಿಸ್ಟ್, ಇಂಡೆಕ್ಸ್ ಆಫ್ ಅ ಲಾಸ್ಟ್ ಇಂಡೆಕ್ಸ್ ಆಫ್ ಆಲ್ರೆಡಿ ನೋಡಿದೀವಿ ನಾವು. ಈಸ್ ಎಂಟಿ ಏನ್ ರಿಟರ್ನ್ ಮಾಡ್ತೈತಿ, ಲಿಸ್ಟ್ ಎಂಟಿ ಇತ್ತಂದ್ರೆ ಟ್ರೂ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ. ಸೈಜ್, ಲಿಸ್ಟ್ ದಾಗ ಎಷ್ಟು ಎಲಿಮೆಂಟ್ಸ್ ಅದಾವಲ್ಲ ಅದನ್ನ ಇದ ರಿಟರ್ನ್ ಮಾಡ್ತೈತಿ. ಸೊ ಲಿಸ್ಟ್ ನ ಇಟ್ರೇಟ್ ಮಾಡಾಕ ಇಟ್ರೇಟರ್ ಅಂತ ಹೇಳಿ ಮೆಥಡ್ ಐತಿ. ಇಟ್ರೇಟರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಲಿಸ್ಟ್ ಇಟ್ರೇಟರ್ ಇದು ಬೈ ಡೈರೆಕ್ಷನಲ್. ಸೊ ಇಲ್ಲಿ ಎಲಿಮೆಂಟ್ಸ್ ನಾವು ಫಾರ್ವರ್ಡ್ ಡೈರೆಕ್ಷನ್ ದಾಗೂ ಇಟ್ರೇಟ್ ಮಾಡಬಹುದು, ಬ್ಯಾಕ್ವರ್ಡ್ ಡೈರೆಕ್ಷನ್ ದಾಗೂ ನಾವು ಇಟ್ರೇಟ್ ಮಾಡಬಹುದು. ಲಿಸ್ಟ್ ಇಟ್ರೇಟರ್ ದಾಗ ನಾವು ಇಂಡೆಕ್ಸ್ ನ ಪಾಸ್ ಮಾಡಬಹುದು. ಅಂತಂದ್ರೆ ಈಗ ಇಲ್ಲಿ ನಮ್ದ ಲಿಸ್ಟ್ ಐತಿ, ಈಗ 10 20 30 40 50. ಸೊ ನಾನು ಇವ ಮೂರ ಎಲಿಮೆಂಟ್ ನಾನು ಇಟ್ರೇಟ್ ಮಾಡ್ಬೇಕ ಅನ್ನಾಕತ್ತೀನಿ. ಇವ್ ಫಸ್ಟ್ ಎರಡು ಬ್ಯಾಡ್ ಅಂತ ಹೇಳಿ ನಾನು ಬಿಡ್ಬೇಕ. ಸೊ ಆ ಟೈಮ್ ದಾಗ ನಾನು ಲಿಸ್ಟ್ ಇಟ್ರೇಟರ್ ದಾಗ ಪಾಸ್ ಮಾಡಬಹುದು ಇಂಡೆಕ್ಸ್ ವ್ಯಾಲ್ಯೂನ. ಸೊ ನಾನು ಸೆಕೆಂಡ್ ಅಂತ ಹೇಳಿ ಪಾಸ್ ಮಾಡಿದ್ರೆ ಇವು ಮೂರ ಎಲಿಮೆಂಟ್ಸ್ ನಾವು ಇಟ್ರೇಟ್ ಮಾಡಬಹುದು ಲಿಸ್ಟ್ ಇಟ್ರೇಟರ್ ದಾಗ. ಫಾರ್ ಈಚ್ ಫಂಕ್ಷನ್ ಇಂಟರ್ಫೇಸ್ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕಂತ ಹೇಳಿ ಕಲೆಕ್ಷನ್ ಮೆಥಡ್ಸ್ ಡಿಸ್ಕಸ್ ಮಾಡೋ ಮುಂದೆ ಆಲ್ರೆಡಿ ನೋಡಿದ್ವಿ ನಾವು. ಸೊ ಕಂಪ್ಯಾರಿಸನ್ ನೋಡಿದ್ರ ಇಟ್ರೇಟರ್ಗ ಲಿಸ್ಟ್ ಇಟ್ರೇಟರ್ಗ ಫಾರ್ ಈಚ್ಗ ಡೈರೆಕ್ಷನ್ ಇಟ್ರೇಟಿವ್ ಯೂಸ್ ಮಾಡ್ಕೊಂಡ ನಾವು ಓನ್ಲಿ ಫಾರ್ವರ್ಡ್ ಡೈರೆಕ್ಷನ್ ದಾಗ ಅಷ್ಟೇ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಬಹುದು. ಲಿಸ್ಟ್ ಇಟ್ರೇಟರ್ ಯೂಸ್ ಮಾಡಿದ್ರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡು ಡೈರೆಕ್ಷನ್ ದಾಗ ನಾವು ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಬಹುದು. ಫಾರ್ ಈಚ್ ಫಾರ್ವರ್ಡ್ ಓನ್ಲಿ. ಮಾಡಿಫೈಬಲ್ ಅಂತಂದ್ರೆ ಲಿಸ್ಟ್ ಆಗಿರುವಂತ ಎಲಿಮೆಂಟ್ಸ್ ನಾವು ಇಟ್ರೇಟರ್ ಯೂಸ್ ಮಾಡ್ಕೊಂಡ ಚೇಂಜ್ ಮಾಡಬಹುದನ, ಹೌದು ರಿಮೂವ್ ಮಾಡಬಹುದು. ನಾವು ಲಿಸ್ಟ್ ಇಟ್ರೇಟರ್ ಯೂಸ್ ಮಾಡ್ಕೊಂಡು ನಾವು ಆಡ್ ಮಾಡಬಹುದು, ಸೆಟ್ ಮಾಡಬಹುದು, ರಿಮೂವ್ ಮಾಡಬಹುದು. ಫಾರ್ ಈಚ್ ದಾಗ ಮಾಡಿಫೈ ಮಾಡಕ್ ಬಿಡಂಗಿಲ್ಲ. ಲ್ಯಾಂಬ್ಡಾ ಸಪೋರ್ಟ್ ಬರೀ ಫಾರ್ ಈಚ್ ದಾಗ ಐತಿ, ಇವಕ್ಕೆ ಎರಡಕ್ಕೂ ಇಲ್ಲ. ಇಂಡೆಕ್ಸ್ ಕಂಟ್ರೋಲ್ ಇಟ್ರೇಟರ್ ದಾಗ ಇಲ್ಲ, ಲಿಸ್ಟ್ ಇಟ್ರೇಟರ್ ದಾಗ ಐತಿ, ಆಮೇಲೆ ಇವನ್ ಫಾರ್ ಈಚ್ ದಾಗೂ ಇಲ್ಲ. ಜಾವಾ ವರ್ಷನ್ ಇಟ್ರೇಟರ್ ಮೊದ್ಲಿಂದನೂ ಐತಿ ಇಟ್ರೇಟರ್, ಅದಕ್ಕೆ ಎಲ್ಲಾ ವರ್ಷನ್ ದಾಗೂ ಐತಿದ. ಜಾವಾ ವರ್ಷನ್ ಲಿಸ್ಟ್ ಇಟ್ರೇಟರ್ ನ ಯಾವಾಗ ವರ್ಷ ಇಂಟ್ರೊಡ್ಯೂಸ್ ಮಾಡ್ಯಾರ ಇದನ್ನು ಸ್ಟಾರ್ಟಿಂಗ್ ಇಂದಾನೆ ಐತಿ, ಯಾವಾಗ್ಲೂ ಐತಿದು. ಫಾರ್ ಈಚ್ ಜಾವಾ 8 ದಾಗ 8+ ವರ್ಷನ್ ದಾಗ ಅದಾವ. ಸಬ್ಲಿಟ್ ಕನ್ವರ್ಷನ್, ಸಬ್ಲಿಸ್ಟ್ ಆರ್ ಕನ್ವರ್ಷನ್ ಟು ಅರೆ ಯೂಸ್ ಮಾಡ್ಕೊಂಡ ಲಿಸ್ಟ್ ನಾವ ಅರೆ ಕನ್ವರ್ಟ್ ಮಾಡ್ಕೋಬಹುದು. ಪರ್ಟಿಕ್ಯುಲರ್ ಟೈಪ್ ಗೆ ನಾವ ಅರೆನ ಕನ್ವರ್ಟ್ ಮಾಡಾಕ ನಾವ ಟು ಅರೆ ಟಿ ಅಂದ್ರೆ ಏನಿದೆ ಜೆನೆರಿಕ್ ಟೈಪ್ ನ ಮೆನ್ಷನ್ ಮಾಡಾಕತ್ತೀವ. ಸಬ್ ಲಿಸ್ಟ್ ಒಂದ್ ಲಿಸ್ಟ್ ಇರ್ತೈತಿ, ಅದ್ರೊಳಗಿರುವಂತ ನಮಗೊಂದು ಸಬ್ ಪಾರ್ಟ್ ಬೇಕಾ, ಅದ್ರ ಸಲುವಾಗಿ ಸಬ್ ಲಿಸ್ಟ್ ಅಂತ ಹೇಳಿ ಮೆಥಡ್ ಐತಿ. ಇಲ್ಲಿ ನಾವ ಫ್ರಾಮ್ ಇಂಡೆಕ್ಸ್ ವ್ಯಾಲ್ಯೂನ ಕೊಡ್ತೀವ, ಅಂತಂದ್ರೆ ಇರೋ ಲಿಸ್ಟ್ ನಾವ ಕಟ್ ಮಾಡ್ದಂಗ್ ಪರ್ಟಿಕ್ಯುಲರ್ ಫ್ರಾಮ್ ಟು ಕೊಡ್ತೀವಿ ನಾವು. ಜಾವಾ 8+ ದಾಗ ಸ್ಟ್ರೀಮ್, ಪ್ಯಾರಲಲ್ ಸ್ಟ್ರೀಮ್, ರಿಮೂವ್ ಇಫ್, ಫಾರ್ ಈಚ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಫಾರ್ ಈಚ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿವ. ಉಳಿದ್ರು ಸ್ಟ್ರೀಮ್, ಪ್ಯಾರಲಲ್ ಸ್ಟ್ರೀಮ್, ರಿಮೂವ್ ಇಫ್ ನಾವ ಸ್ಟ್ರೀಮ್ ಡಿಸ್ಕಸ್ ಮಾಡೋ ಮುಂದೆ ನೋಡೋಣ ಅಂತ. ಸೊ ಡಿಫರೆನ್ಸ್ ಬಿಟ್ವೀನ್ ಕ್ಯೂ ಲಿಸ್ಟ್ ಏನಂತಂದ್ರ, ಕ್ಯೂನು ಏನದ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇಲ್ಲಿ ಏನಾಕೈತಿ ಕ್ಯೂದಾಗ ನಾವ ಯಾವ್ದಾರ ಒಂದ್ ಎಂಡ್ ದಿಂದಾನೆ ಎಲಿಮೆಂಟ್ ನ ರಿಮೂವ್ ಮಾಡ್ತೀವಿ, ಇಲ್ಲಾಂದ್ರೆ ಆಡ್ ಮಾಡ್ತೀವಿ. ಐದರ ಫ್ರಂಟ್ ಎಂಡ್ ಇಂದಾರೆ ಮಾಡ್ತೀವ, ಇಲ್ಲಾಂದ್ರ ರೇರ್ ಎಂಡ್ ಇಂದಾರೆ ಮಾಡ್ತೀವ. ಲಿಸ್ಟ್ ದಾಗ ನಾವ ಎಲ್ ಬೇಕಾದಲ್ಲಿ ನಾವು ಎಲಿಮೆಂಟ್ಸ್ ನ ಡಿಲೀಟ್ ಮಾಡಬಹುದು, ಇನ್ಸರ್ಟ್ ಮಾಡಬಹುದು, ಎಕ್ಸೆಸ್ ಮಾಡಬಹುದು. ಸೊ ಲಿಸ್ಟ್ ಏನ್ ಮಾಡ್ತೈತಿ ಅಂತಂದ್ರ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಕ್ಯೂ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡಬಹುದು, ಮಾಡ್ಲಿಕ್ಕಿಲ್ಲ. ಇನ್ ಕೇಸ್ ನಾವು ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಇನ್ಸರ್ಷನ್ ಆರ್ಡರ್ ಅದ ಮೇಂಟೈನ್ ಮಾಡಂಗಿಲ್ಲ. ಸೊ ಇದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯೂ ಅಂಡ್ ಲಿಸ್ಟ್. ನಾವ ಲಿಸ್ಟ್ ಇಟ್ರೇಟರ್ ಯಾವ ರೀತಿ ವರ್ಕ್ ಆಕಿತ್ತು ಅಂತ ಹೇಳಿ ನೋಡೋಣ ಅಂತ. ನಾನಿಲ್ಲೇ ಅರೆ ಲಿಸ್ಟ್ ಅಂತ ಹೇಳಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಈ ಅರೆ ಲಿಸ್ಟ್ ದಾಗ ವ್ಯಾಲ್ಯೂ ಆಡ್ ಮಾಡಾಕ್ತೀನಿ ನಾನು. 2 12 21 32 23 ಅಂತೇಳಿ ವ್ಯಾಲ್ಯೂಸ್ ನ ಆಡ್ ಮಾಡೀನಿ. ಅದಾದ್ಮೇಲೆ ಲೈನ್ ನಂಬರ್ 16 ದಾಗ ಲಿಸ್ಟ್ 1 ಡಾಟ್ ಲಿಸ್ಟ್ ಇಟ್ರೇಟರ್ ಅಂತ ಹೇಳಿ ಮೆಥಡ್ ಕರೆದೀನಿ. ಇದೇನ್ ಮಾಡ್ತೈತಿ ನನಗ ಲಿಸ್ಟ್ ಇಟ್ರೇಟರ್ ಆಫ್ ಟೈಪ್ ಇಂಟೀಜರ್ ನ ರಿಟರ್ನ್ ಮಾಡ್ತೈತಿ. ಸೊ ಇಲ್ಲೇ ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳಿ ಲೈನ್ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲೇನ್ ಮಾಡಾಕತ್ತೀನಿ, ಫೈಲ್ ಲಿಸ್ಟ್ ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್. ಸೊ ಇದು ಹ್ಯಾಸ್ ನೆಕ್ಸ್ಟ್ ಏನ್ ಮಾಡ್ತೈತಿ, ಎಲ್ಲಿ ತನ ನಮ್ದು ಲಿಸ್ಟ್ ದಾಗ ಎಲಿಮೆಂಟ್ಸ್ ಇರ್ತಾವಲ್ಲ ಅಲ್ಲಿ ತನೂ ಇದು ಟ್ರೂ ಅಂತೇಳಿ ರಿಟರ್ನ್ ಮಾಡ್ತೈತಿ.
ಲೈನ್ ನಂಬರ್ 19 ದಾಗ ನಾ ಏನ್ ಮಾಡಾಕ್ತೀನಿ, ಲಿಸ್ಟ್ ಇಟರೇಟರ್ ಡಾಟ್ ನೆಕ್ಸ್ಟ್ ಅಂತೇಳಿ ಮಾಡಾಕತ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೈತಿ, ಕರೆಂಟ್ ಎಲಿಮೆಂಟ್ ಗೆ ಪಾಯಿಂಟ್ ಮಾಡ್ತಿರ್ತೈತಿ. ಸೊ ಇನ್ ಕೇಸ್ ನಮ್ದು ಇಲ್ಲಿ ಇತ್ತಂತಂದ್ರ ನೆಕ್ಸ್ಟ್ ಏನ್ ಮಾಡ್ತೈತಿ, 2 ಅಂತ ರಿಟರ್ನ್ ಮಾಡ್ತೈತಿ. ಸೊ ಸೆಕೆಂಡ್ ಟೈಮ್ 12 ಅಂತ ರಿಟರ್ನ್ ಮಾಡ್ತೈತಿ. ಅದಕ್ಕೆ ನಾ ಏನ್ ಮಾಡಾಕ್ತೀನಿ, ಲಿಸ್ಟ್ ಇಟರೇಟರ್ ಡಾಟ್ ನೆಕ್ಸ್ಟ್ ಅಂತೇಳಿ ಕಾಲ್ ಮಾಡಾಕ್ತೀನಿ. ಬಂದಿರುವಂತ ವ್ಯಾಲ್ಯೂ ಅಂತೇಳಿ ವೇರಿಯೇಬಲ್ ಗೆ ನಾನು ಅಸೈನ್ ಮಾಡಾಕತ್ತೀನಿ. ಲೈನ್ ನಂಬರ್ 20 ದಾಗ ನಾನು ವ್ಯಾಲ್ಯೂ ಅಂತ ವೇರಿಯೇಬಲ್ ದಾಗ ಏನ್ ಫೀಲ್ಡ್ ಐತಿ ಅದನ್ನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಮಾಡಾಕತ್ತೀನಿ, ನಾವು ನೋಡಿದ್ವಿ ಲಿಸ್ಟ್ ಇಟರೇಟರ್ ಯೂಸ್ ಮಾಡ್ಕೊಂಡು ನಾವು ಲಿಸ್ಟ್ ನ ಮಾಡಿಫೈ ಮಾಡ್ಬೋದು ಅಂತೇಳಿ. ಸೊ ಇನ್ ಕೇಸ್ ವ್ಯಾಲ್ಯೂ ಈಕ್ವಲ್ ಟು 32 ಇತ್ತಂದ್ರ ಲಿಸ್ಟ್ ಇಟರೇಟರ್ ದಾಗ ನಾನು 33 ನ ಆಡ್ ಮಾಡಾಕತ್ತೀನಿ. ಲೈನ್ ನಂಬರ್ 25 ದಾಗ ಎಲಿಮೆಂಟ್ಸ್ ಆಫ್ಟರ್ ಆಡಿಂಗ್ 33 ಅಂತೇಳಿ ಪ್ರಿಂಟ್ ಮಾಡಿ ಲಿಸ್ಟ್ ನಾನು ಇಟ್ರೇಟ್ ಮಾಡಾಕತ್ತೀನಿ. ಅಂತಂದ್ರೆ ಫಾರ್ ಈಚ್ ಯೂಸ್ ಮಾಡ್ಕೊಂಡ ನಾನು ಲಿಸ್ಟ್ ಆಗಿರುವಂತ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಲೈನ್ ನಂಬರ್ 28 ದಾಗ ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತೇಳಿ ಲೈನ್ ಪ್ರಿಂಟ್ ಮಾಡಿ ಇಲ್ಲಿ ಏನ್ ಮಾಡಾಕತ್ತೀನಿ, ಲಿಸ್ಟ್ ನ ಬ್ಯಾಕ್ವರ್ಡ್ ಡೈರೆಕ್ಷನ್ ದಾಗ ಪ್ರಿಂಟ್ ಮಾಡಾಕತ್ತೀನಿ, ನಾನು ಇಟ್ರೇಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾ ಏನ್ ಮಾಡಾಕ್ತೀನಿ, ಫೈಲ್ ಕಂಡೀಷನ್ ದಾಗ ಲಿಸ್ಟ್ ಇಟ್ರೇಟರ್ ಡಾಟ್ ಹ್ಯಾಸ್ ಪ್ರಿವಿಯಸ್ ಅಂತ ಹೇಳಿ ಮೆಥಡ್ ಐತಿ. ಯಾವ ರೀತಿ ಇದು ಹ್ಯಾಸ್ ನೆಕ್ಸ್ಟ್ ಐತಲ್ಲ ಅದೇ ರೀತಿ ಇದು ಹ್ಯಾಸ್ ಪ್ರಿವಿಯಸ್. ಸೊ ಹ್ಯಾಸ್ ಪ್ರಿವಿಯಸ್ ಇಂಟರ್ನಲ್ ಏನ್ ಮಾಡ್ತೈತಿ ಅಂದ್ರೆ ಲಿಸ್ಟ್ ಎಂಡ್ ಇಂದ ಫ್ರಂಟ್ ತನೂ ಬರ್ತೈತಿ. ಸೊ ಯಾವ ರೀತಿ ಇದು ನೆಕ್ಸ್ಟ್ ಕರೆಂಟ್ ವ್ಯಾಲ್ಯೂನ ಕೊಡ್ತೈತಲ್ಲ ಅದೇ ರೀತಿ ಇದ ಪ್ರಿವಿಯಸ್ ಏನ್ ಮಾಡ್ತೈತಿ, ನಾವ ಬ್ಯಾಕ್ವರ್ಡ್ ಡೈರೆಕ್ಷನ್ ಬರೋ ಮುಂದ ಪ್ರಿವಿಯಸ್ ಏನ್ ಮಾಡ್ತೈತಿ, ಕರೆಂಟ್ ಕರ್ಸರ್ಗೆ ನಮ್ದ ವ್ಯಾಲ್ಯೂನ ತಗೊಂಡ್ಬರ್ತೈತಿ. ಸೊ ನಮ್ದು ಕರ್ಸರ್ ಇನಿಷಿಯಲ್ ಇಲ್ಲಿ ಇರ್ತೈತಿ. ಸೊ 23 ಅಂತ ಬರ್ತೈತಿ. ಅದಾದ್ಮೇಲೆ ಕರ್ಸರ್ ಯಾವಾಗ ಅಗೇನ್ ಪ್ರಿವಿಯಸ್ ಅಂದ್ರೆ ಮಾಡ್ತಿಲ್ಲ ಅವಾಗ 32 ಆಕೈತಿ. ಸೊ ಈ ರೀತಿ ನಮ್ದ ಬ್ಯಾಕ್ವರ್ಡ್ ಡೈರೆಕ್ಷನ್ ದಾಗ ಹ್ಯಾಸ್ ಪ್ರಿವಿಯಸ್ ಈ ರೀತಿ ಬ್ಯಾಕ್ವರ್ಡ್ ಡೈರೆಕ್ಷನ್ ದಾಗ ಮೂವ್ ಆಗ್ತವ. ಸೊ ಲೈನ್ ನಂಬರ್ 32 ದಾಗ ಇಫ್ ವ್ಯಾಲ್ಯೂ ಈಕ್ವಲ್ ಟು 12 ಇತ್ತಂದ್ರ ನಾ ಏನ್ ಮಾಡಾಕ್ತೀನಿ, ಲಿಸ್ಟ್ ಇಟ್ರೇಟರ್ ಡಾಟ್ ಆಡ್ ಅಂತ ಹೇಳಿ 400 ಅನ್ನ ನಾನು ಆಡ್ ಮಾಡಾಕತ್ತೀನಿ. ಎಲಿಮೆಂಟ್ಸ್ ಆಫ್ಟರ್ ಆಡಿಂಗ್ 400 ಅಂತ ಹೇಳಿ ನಾನು ಪ್ರಿಂಟ್ ಮಾಡಿ ಫಾರ್ ಈಚ್ ಯೂಸ್ ಮಾಡ್ಕೊಂಡ ಲಿಸ್ಟ್ ಆಗಿರುವಂತ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಲೈನ್ ನಂಬರ್ 41 ದಾಗ ಲಿಸ್ಟ್ 1 ಡಾಟ್ ಇಟ್ರೇಟರ್ 3 ಅಂತೇಳಿ ಪಾಸ್ ಮಾಡಾಕತ್ತೀನಿ. ಇಲ್ಲೇ ಇನ್ನೊಂದು ಲಿಸ್ಟ್ ಇಟ್ರೇಟರ್ 1 ಅಂತೇಳಿ ನಾನು ವೇರಿಯೇಬಲ್ ತಗೊಂಡಿನಿ. ಅದಕ್ಕ ಈ ಲಿಸ್ಟ್ 1 ಇಟ್ರೇಟರ್ ಆಮೇಲೆ ಇಲ್ಲ ಇಂಡೆಕ್ಸ್ 3 ಅಂತೇಳಿ ನಾನು ಪಾಸ್ ಮಾಡಾಕತ್ತೀನಿ. ಇಲ್ಲೇ ಇಂಡೆಕ್ಸ್ ಏನ್ ಮಾಡ್ತೈತಿ, ನಮಗೆ ಎಂಟೈರ್ ಲಿಸ್ಟ್ ನ ಇಟ್ರೇಟ್ ಮಾಡೋದಿಲ್ಲ. ಸೊ ಪರ್ಟಿಕ್ಯುಲರ್ ಥರ್ಡ್ ಇಂಡೆಕ್ಸ್ ಇಂದ ನಾನು ಲಿಸ್ಟ್ ತೆಗಿರುವಂತ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡ್ಬೇಕ. ಅವಾಗ ನಾನು ಇದನ್ನ ಇಂಡೆಕ್ಸ್ ನ ಇಲ್ಲೇ ಪ್ರೊವೈಡ್ ಮಾಡ್ಬೋದ. ಸೊ ಇದು ಇನ್ನೊಂದು ವೇರಿಯಂಟ್ ಆಫ್ ಲಿಸ್ಟ್ ಇಟ್ರೇಟರ್. ಸೊ ಇಲ್ಲಿ ಏನ್ ಮಾಡಾಕ್ತೀನಿ, ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ನ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳಿ ಬರದ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಾವ್ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ 2, 12, 21, 32, 23 ಅಂತ ಬಂತ. ಎಲಿಮೆಂಟ್ಸ್ ಆಫ್ಟರ್ ಆಡಿಂಗ್ 33. ಸೊ ಇಲ್ಲಿ ನಾವೇನ್ ಮಾಡಾಕ್ತಿವ, ವ್ಯಾಲ್ಯೂ ಈಕ್ವಲ್ ಟು 32 ಇತ್ತಂದ್ರೆ ನಾನೇನ್ ಮಾಡ್ಬೇಕಾ, ಲಿಸ್ಟ್ ಇಟ್ರೇಟರ್ ಡಾಟ್ ಆಡ್ 33 ಅಂತ ಹೇಳಿ ಮಾಡೀನಿ. ಅದಕ್ಕೆ ನನಗ 32 ಆದ್ಮೇಲೆ ಇಲ್ಲಿ ಏನಾಗೈತಿ 33 ಅಂತ ಹೇಳಿ ಬಂದೈತಿ. ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ನಾನು ಹ್ಯಾಸ್ ಪ್ರಿವಿಯಸ್ ಯೂಸ್ ಮಾಡ್ಕೊಂಡು ಇಲ್ಲ ವ್ಯಾಲ್ಯೂನ ಪ್ರಿಂಟ್ ಮಾಡಾಕತ್ತೀನಿ. 23, 33, 32, 21, 12 ಇನ್ ಕೇಸ್ ವ್ಯಾಲ್ಯೂ ಈಕ್ವಲ್ ಟು 12 ಇತ್ತಂದ್ರ ಅವಾಗ ನಾ ಏನ್ ಮಾಡಾಕ್ತೀನಿ, 400 ನ ಆಡ್ ಮಾಡಾಕತ್ತೀನಿ. ಸೊ ಇಲ್ಲೇ 12 ಕಿಂತ ಮೊದಲ 400 ಆಡ್ ಆಗ್ತೈತಿ ಇಲ್ಲೇ. ಸೊ ಎಲಿಮೆಂಟ್ಸ್ ಆಫ್ಟರ್ ಆಡಿಂಗ್ 400 ನೋಡಿದ್ರ 2, 400 12 ಕಿಂತ ಮೊದಲು ಬಂದೈತಿ ಇಲ್ಲ. ಫೇರ್ ಆಸ್ ನಾವ್ ಫಾರ್ವರ್ಡ್ ಡೈರೆಕ್ಷನ್ ದಾಗ ನೆಕ್ಸ್ಟ್ ಯೂಸ್ ಮಾಡ್ಕೊಂಡ್ ಮಾಡಿದಾಗ ಇನ್ಸರ್ಟ್ ಮಾಡಿದಾಗ ಏನಾಕಿತ್ತ, ಎಲಿಮೆಂಟ್ ಆದ್ಮೇಲೆ ಬಂದೈತಿ, ಇಲ್ಲ ಎಲಿಮೆಂಟ್ ಕಿಂತ ಮೊದಲು ಬಂದೈತಿ. ಡಿಫ್ರೆನ್ಸ್ ಇದೆ. 12, 21, 32, 33, 23 ಅಂತ ಹೇಳಿ ಬಂತು ನಂಗೆ ಫಾರ್ ಈಚ್ ಯೂಸ್ ಮಾಡ್ಕೊಂಡ. ಆಮೇಲೆ ಟ್ರಾವರ್ಸಿಂಗ್ ದ ಎಲಿಮೆಂಟ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಬೈ ಸೆಟ್ಟಿಂಗ್ ದ ಕರ್ಸರ್ ಅಟ್ ಇಂಡೆಕ್ಸ್ 3. ಸೊ ಇಲ್ಲಿ ನಮ್ದು ಏನೈತಿ, ಇದು ನಮ್ದ ಫೈನಲ್ ಲಿಸ್ಟ್ ಆಫ್ಟರ್ ಆಡಿಂಗ್ 400 ಅಲ್ಲ. 0, 1, 2 ನಾನೇನ್ ಮಾಡೀನಿ, ಇಂಡೆಕ್ಸ್ 3 ಅಂತ ಹೇಳ್ಕೊಟ್ಟಿನಿ. ಅದಕ್ಕೆ ನಂದ ಇವಷ್ಟ ವ್ಯಾಲ್ಯೂಸ್ ಬಂದವಲ್ಲ, 21, 32, 33, 23 ಅಂತ ಹೇಳಿ ನಮ್ ಕರ್ಸರ್ ಇಲ್ಲಿ ಪಾಯಿಂಟ್ ಆಗ್ತೈತಿ. ಸೊ ಈ ರೀತಿ ನಮ್ದ ಲಿಸ್ಟ್ ಇಟ್ರೇಟರ್ ವರ್ಕ್ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರ ತಿಳ್ಕೊಳಾಗ್ತಿದ್ರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.